ಅರಸೀಕೆರೆ ಇತಿಹಾಸದಲ್ಲಿ ಇದೊಂದು ಮೈಲೆಗಲ್ಲು. ಮಾಲೇಕಲ್ ತೀರ್ಥಿ ವೆಂಕಟರಮಣ ಸ್ವಾಮಿ ಜಾತ್ರಾ ಮಹೋತ್ಸವ ಅರಸೀಕೆರೆ ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇದೊಂದು ಶುಭ ಸಂದರ್ಭ. ಈ ಜಾತ್ರಾ ಮಹೋತ್ಸವನ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಸಡಗರದಿಂದ ತಾಲೂಕು ಮುಜರಾಯಿ ಇಲಾಖೆ ವತಿಯಿಂದ ಮತ್ತು ತಿರುಪ್ತಿ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಸಕಲ ಭಕ್ತಾದಿಗಳೊಂದಿಗೆ ಈ ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಿದ್ದೀವಿ. ಆಚರಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ತಹಸೀಲ್ದಾರರು ಮತ್ತೆ 5 ಜನರ ಸಮಿತಿಯನ್ನು ರಚನೆ ಮಾಡಿ ಅದರ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ದೇವೆ. ಅದರ ಜೊತೆಯಲ್ಲಿ ಈ ಸಾರಿ ಬಹಳ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವನ ಮಾಡಬೇಕು ಅಂತಕ್ಕಂಥ ತೀರ್ಮಾನ ತಾಲೂಕಿನ ಆಡಳಿತ ಮತ್ತು ಸಮಿತಿ ಅಭಿವೃದ್ಧಿ ಸಮಿತಿಯವರು ನಾವೆಲ್ಲ ತೆಗೆದುಕೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸಕಲ ಸಿದ್ಧತೆಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಆದ್ದರಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಭಕ್ತ ಮಹಾಶಯರು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಮತ್ತು ಅರಸೀಕೆರೆ ತಾಲೂಕಿನ ಎಲ್ಲ ಜನತೆ ಇದರಲ್ಲಿ ಭಾಗಿಗಳಾಗಬೇಕು ಅಂತಕ್ಕಂಥದ್ದನ್ನು ವಿನಂತಿಸಿಕೊಳ್ತಾ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ನಾನು ಶುಭವನ್ನು ಕೋರ್ತಾ ಇದ್ದೇನೆ. 2025ನೇ ಸಾಲಿನ ನಮ್ಮ ಅರಸೀಕೆರೆ ವೇದಿಕೆಯಲ್ಲಿ 30/6/25ರಿಂದ 7ನೇ ತಿಂಗಳು 14ನೇ ತಾರೀಕುವರೆಗೂ ಪ್ರತಿ ದಿವಸ ಉತ್ಸವಗಳಿಂದ ಇದಕ್ಕೆ ಪೂರ್ವವಾಗಿ ಮೊನ್ನೆ ತಾಲೂಕು ಆಫೀಸಲ್ಲಿ ಮೀಟಿಂಗ್ ಆಗಿದೆ. ಎಲ್ಲ ಇಲಾಖೆಯವರು ಬಂದು ಇದರ ಬಗ್ಗೆ ಗಮನ ಹರಿಸಿದ್ದಾರೆ. ಈ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಒಂದು ವಿಜೃಂಭಣೆಯಿಂದ ಈ ಒಂದು ಉತ್ಸವನ ಜಾತ್ರಾ ಮಹೋತ್ಸವವನ್ನು ಮಾಡಬೇಕು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ದಾಸೋಹ ದೇವಾಂಗದ ಮತ್ತು ಅನೇಕ ಎಲ್ಲ ಜಾತಿ ಇವ್ರದ್ದು ಬಸ್ಸಿನ ವ್ಯವಸ್ಥೆಯನ್ನು ನಾವು KSRTC ಅವ್ರನ್ನ ಕೇಳ್ಕೊಂಡಿದ್ದೀವಿ. ಅವರು ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಬಸ್ಸಿನ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿಕೊಡ್ತೀವಿ ಅಂತ ಅವರು ಸಹ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ನಡೆಯುತ್ತೆ. ಶಾಸಕರು ಸಹ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಈಗ ವ್ಯವಸ್ಥಾಪನಾ ಸಮಿತಿ ಇಲ್ಲದಲೇ ಇರೋದ್ರಿಂದ ಅಭಿವೃದ್ಧಿ ಸಮಿತಿಯವರೇ ಜವಾಬ್ದಾರಿ ತಗೊಂಡು ಇದರಲ್ಲಿ ಜವಾಬ್ದಾರಿಯುತವಾಗಿ ನಮ್ಮ ಜಾತ್ರೆಯನ್ನು ಮುಗಿಸ್ಕೊಡ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಜನಗಳಿಗೆ ತುಂಬ ಸಂತೋಷ ಆಗುವ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ಒಂದು ನಮ್ಮೆಲ್ಲರ ಒಂದು ಆಸೆ ಆಗಿದೆ. ಅದರಂತೆ ಎಲ್ಲರೂ ನಡ್ಕೊಳ್ಳೋಕ್ಕೆ ಇದಾಗಿದೆ. ತಹಸೀಲ್ದಾರರು ಸಹ ನಮ್ಮ ಈ ಒಂದು ಜಾತ್ರಾ ಮಹೋತ್ಸವದ ಒಂದು ವ್ಯವಸ್ಥೆಗೆ ತುಂಬ ಕಂಕಣಬದ್ದು ಕಟ್ಟಿ ನಿಂತಿದ್ದಾರೆ. ಅವರು ಸಹ ತಮ್ಮ ಪ್ರತಿಯೊಂದು ಹೆಜ್ಜೆಲೂ ಅವರು ಏನೇನು ಆಗಬೇಕು ಅದ್ರ ಬಗ್ಗೆ ಎಲ್ಲವನ್ನೂ ಕೇಳಿದ್ದಾರೆ. ಈಗಾಗಲೇ ಲೈಟಿನ ವ್ಯವಸ್ಥೆ ಆಗಿದೆ, ಮುಂದ್ಗಡೆ ಒಂದು ಏನು ಆರ್ಚ್ ಕಟ್ಟಬೇಕು ಅದರ ವ್ಯವಸ್ಥೆ ಆಗಿದೆ, ಮತ್ತು ಎಲ್ಲ ರೀತಿಯೂ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಯಾವುದಕ್ಕೂ ಹೇಳಿಸ್ಕೊಳ್ಳೋಂಥ ಒಂದು ನಮ್ಮ ಶಾಸಕರ ಒಂದು ಗಮನ ಇದರಲ್ಲಿ ಇಟ್ಕೊಂಡು ಅವರು ಸಹ ಅವ್ರ ಸಲಹೆ ಮೇರೆಗೆ ನಾವು ಎಲ್ಲವನ್ನ ಕೆಲಸಗಳನ್ನ ನಮಗೆ ಜವಾಬ್ದಾರಿ ವಹಿಸಿದ್ದಾರೆ. ಒಂದು ಉತ್ಸವ ಕಮಿಟಿ ಒಳಗೆ ನಮ್ದು ಏನು ಒಂದು 5 ಜನ ಕಮಿಟಿ ಮಾಡಿದ್ದಾರೆ, ಅದರ ಜವಾಬ್ದಾರಿ ವಹಿಸಿ ಅದರಂತೆ ಜವಾಬ್ದಾರಿ ತಗೊಂಡು ನಾವು ಆ ಜವಾಬ್ದಾರಿನ ನಿಷ್ಠೆಯಿಂದ ದೇವರ ಒಂದು ಕೃಪೆ ಎಲ್ಲರ ಮೇಲೂ ಬರಲಿ, ಇಡೀ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಜಾತ್ರಾ ಮಹೋತ್ಸವ ಆಷಾಢ ಮಾಸದಲ್ಲಿ ನಡೆಯುವಂಥ ಜಾತ್ರೆ ತುಂಬ ಕಮ್ಮಿ. ಆದರೆ ನಮ್ಮ ತಿರುಪತಿಯಲ್ಲಿ ಒಂದು ವಿಶೇಷವಾದ ಆಷಾಢ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ. ಎಲ್ಲದಕ್ಕೂ ಒಂಥರ ಜನಗಳಿಗೆ ಪ್ರಿಯ ಆಗಿರ್ತಾರೆ. ಲಕ್ಷಾಂತರ ಭಕ್ತಾದಿಗಳು ಅನೇಕ ಕರ್ನಾಟಕದಾದ್ಯಂತ ಜನ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ಅವರೆಲ್ಲರಿಗೂ ದೇವರ ದರ್ಶನ ಅಚ್ಚುಕಟ್ಟಾಗಿ ಆಗಬೇಕು ಅಂತ ರಕ್ಷಣಾ ಇಲಾಖೆಯವ್ರನ್ನೂ ಸಹ ನಾವು ಕೇಳ್ಕೊಂಡಿದ್ದೀವಿ. ಅವರು ಸಹ ಎಲ್ಲರೂ ಒಪ್ಕೊಂಡಿದ್ದಾರೆ. ಅದರಂತೆ ನಾವು ಜಾತ್ರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸುವ ಒಂದು ಸಂಕಲ್ಪ ಮಾಡಿದ್ದೀವಿ. ಅದರಂತೆ ದೇವರ ಒಂದು ಅನುಗ್ರಹನೂ ನಮ್ಮ ಮೇಲೆ ಇದೆ. ಅದರಂತೆ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸಾಯ ಮಂಗಳಂ. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 30ನೇ ತಾರೀಕಿಂದ ಕಾರ್ಯಕ್ರಮ ಶುರುವಾಗುತ್ತೆ. 30ನೇ ತಾರೀಕು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ರಾತ್ರಿ ಗಣಪತಿ ಪೂಜೆ, ರಥಗಣಪತಿ ಪೂಜೆ ನಡೆಯುತ್ತೆ. ಮಾರನೆಯ ಗರುಡಪಟ ಕಟ್ಟುವುದು, ಕಂಕಣ ಕಟ್ಟುವುದು ಶಾಸ್ತ್ರ. ಒಟ್ಟಲ್ಲಿ ಇದು ನವಹಾತ್ಪೂರ್ವಕವಾಗಿ 9 ದಿವಸ ರಥೋತ್ಸವ ಕಾರ್ಯಕ್ರಮ. ಆಮೇಲೆ 9 ದಿವಸ ಆದಮೇಲೆ ಇನ್ನು ಆಂಜನೇಯೋತ್ಸವ, ಗರುಡೋತ್ಸವ ಇವೆಲ್ಲ ಇದೆಯಲ್ಲ, ಇದು ವಿಜೃಂಭಣೆಯಿಂದ ನಡೆಯುವ ಉತ್ಸವ. ಇದು ಶಾಸ್ತ್ರೋತ್ಸವ ನಡೆಯೋದು 9 ದಿವಸ. ಇದು 30ನೇ ತಾರೀಕಿನ ಶುರುವಾಗುತ್ತೆ. 16ನೇ ತಾರೀಕು ತನಕ ನಡೆಯುತ್ತೆ. ರಾತ್ರಿ ಹೊತ್ತು ಉತ್ಸವ, ಬೆಳಗ್ಗೆ ಹೊತ್ತು ಉತ್ಸವ,
ಪ್ರತಿ ವರ್ಷವೂ ಆಷಾಢ ಬೌಳ ದ್ವಾದಶಿ ದಿನ ಏಕಾದಶಿ ಆದ ಮಾರನೇ ದಿನ ಉಪವಾಸ ಆದ ಮಾರನೇ ದಿನ ದ್ವಾದಶಿ ದಿನ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಆಷಾಢ ಮಾಸದಲ್ಲಿ ಎಲ್ಲೂ ರಥೋತ್ಸವ ನಡೆಯೋದಿಲ್ಲ. ಇದು ವಶಿಷ್ಠರಿಗೆ ದರ್ಶನ ಕೊಟ್ಟಿದ್ದ ದಿನ ಅಂತೇಳಿ ಆಷಾಢ ಬೌಳ ದ್ವಾದಶಿ ದಿನ ರಥೋತ್ಸವ ನಡೆಯುತ್ತೆ. ಇದು ಬ್ರಹ್ಮ ರಥೋತ್ಸವ. ಬ್ರಹ್ಮ ರಥೋತ್ಸವ ದಿನ ತುಂಬ ಲಕ್ಷಾಂತರ ಜನ ಸೇರ್ತಾರೆ. ಎಲ್ಲರಿಗೂ ದಾಸೋಹ, ಎಲ್ಲರಿಗೂ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ. ಬೆಳಗ್ಗೆ 3 ಗಂಟೆಯಿಂದಲೂ ರಾತ್ರಿ 11 ಗಂಟೆದವರೆಗೂ ಪ್ರತಿಯೊಬ್ಬರಿಗೂ ವೆಂಕಟರಮಣ ಸ್ವಾಮಿ ದರ್ಶನ ಮಾಡ್ತಾರೆ. ವಿಶೇಷವಾಗಿ ಇವತ್ತು ಬ್ರಹ್ಮರಥಕ್ಕೆ ಹೊಸ ದಂಪತಿಗಳು ಬಂದು ದವನ ಬಾಳೆಹಣ್ಣು ಎತ್ತರೆಯವರಿಗೆ ಪುಣ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಶಾಸ್ತ್ರದಲ್ಲಿ